ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ನಿಂಬಾಳ ಗ್ರಾಮದಲ್ಲಿ ಭರ್ಜರಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ನಿಂಬಾಳ ಗ್ರಾಮದಲ್ಲಿ 892ನೇ ಬಸವ ಜಯಂತಿಯ ಪ್ರಯುಕ್ತ ಶ್ರೀ ಶಂಕರಲಿಂಗೇಶ್ವರ ಸೇವಾ ಸಮಿತಿ ನಿಂಬಾಳ ಇವರು ಹಮ್ಮಿಕೊಂಡಿರುವ ಈ ಸುಂದರವಾದ ಕಾರ್ಯಕ್ರಮವನ್ನು ಶ್ರೀ ಮ.ನಿ.ಪ್ರ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮಾದನ ಇಪ್ಪರ್ಗ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಗುರುಶಾಂತ ಪಾಟೀಲ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ವಿರೂಪಾಕ್ಷಯ್ಯ ಹಿರೇಮಠ್ ಹಾಗೂ ಸಮಸ್ತ ನಿಂಬಾಳ ಗ್ರಾಮಸ್ಥರು ಭಾಗಿಯಾಗಿದ್ದರು. ಈ ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಶ್ರೀ ಮಾಣಿಕ ಸಿದ್ದಣ್ಣ ನಂದೇನಿ ಈ ರೈತರಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಗುರುಶಾಂತ್ ಪಾಟೀಲ್ ಇವರು 25 ತೊಲೆಯ ಬೆಳ್ಳಿಯ ಗದೆಯನ್ನು ನೀಡಿ ಸತ್ಕರಿಸಿದರು. ಹಾಗೂ ಇದೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ರೈತರಾದ ಶ್ರೀ ಪ್ರಕಾಶ್ ಸಾಣಕ್ಯವರಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ವಿರೂಪಾಕ್ಷಯ್ಯ ಹಿರೇಮಠ್ ಅವರು 11 ತೊಲೆಯ ಬೆಳ್ಳಿಯ ಗದೆಯನ್ನ ನೀಡಿದರು. ಹಾಗೂ ತೃತೀಯ ಸ್ಥಾನ ಪಡೆದ ಶ್ರೀಶೈಲ್ ಶರಣಪ್ಪ ಗದ್ದೆಯವರಿಗೆ ಶ್ರೀ ಗಿರಿರಾಜ್ ಪಾಟೀಲ್ ಇವರು 5 ತೊಲೆಯ ಬೆಳ್ಳಿಯ ಕಡೆಯನ್ನ ಉಡುಗೊರೆಯಾಗಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಸಮಸ್ತ ಗ್ರಾಮದ ಹಿರಿಯರು ಹಾಗೂ ಯುವಕರು ಸೇರಿ ನಡೆದ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದರು. ಚಾಂದ್ ನದಾಫ್, ಶ್ರೀ 24 ನ್ಯೂಸ್, ಆಳಂದ. ಎಲ್ಲ ಸದ್ಭಕ್ತರಿಗೆ ಬಸವ ಜಯಂತಿಯ ಶುಭಾಶಯಗಳು. ಬಸವ ಜಯಂತಿಯ ನಿಮಿತ್ತವಾಗಿ ನಿಂಬಾಳ ಗ್ರಾಮದಲ್ಲಿ ಶಂಕರಲಿಂಗೇಶ್ವರ ದೇವಸ್ಥಾನದ ಪದಾಧಿಕಾರಿಗಳು ಎತ್ತಿನ ಬಂಡಿಯ ಓಡು ಸ್ಪರ್ಧೆಯನ್ನು ಇಟ್ಟಿರುವಂಥದ್ದು. ಕಾರಣ ಅಂತಂದರೆ ಬಸವ ಜಯಂತಿ ನಿಮಿತ್ತವಾಗಿ ತಾವು ತಮ್ಮ ಜೊತೆಗೆ ಇರುವಂತಹ ಎಲ್ಲ ಸಾಕು ಪ್ರಾಣಿಗಳು, ಅವರ ದನ ಕರಗಳು ಎತ್ತುಗಳು ಸಹಿತ ತಮ್ಮ ಕುಟುಂಬದವರನ್ನು ತಿಳ್ಕೊಂಡು ರೈತರು ತಮ್ಮ ವಿಶಾಲ ಭಾವನೆಯಿಂದ ಅಂದ್ಕೊಂಡಿರ್ತಾರೆ. ಹೀಗಾಗಿ ಅವಕ್ಕೂ ಒಂದು ರೀತಿಯ ಹುಮ್ಮಸ್ಸು ಉತ್ಸಾಹವನ್ನು ಕೊಡೋ ಸಲುವಾಗಿ ಮತ್ತು ಊರಿನಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ಒಂದಿಷ್ಟು ಈ ಥರ ಆಚರಣೆಗಳಿರಲಿ, ಇದರ ಮೂಲಕ ಬಸವ ಜಯಂತಿ ಆಚರಣೆ ಮಾಡ್ಬೇಕಂತ ತಿಳ್ಕೊಂಡು ಅವರೆಲ್ಲ ಎತ್ತಿನ ಬಂಡಿಯ ಸ್ಪರ್ಧೆನ ಇಟ್ಟಿದ್ದಾರೆ. ಹೀಗಾಗಿ ದಕ್ಷಿಣದಲ್ಲಿ ಕುಂಬಳ ಹೇಗೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ಎತ್ತಿನ ಬಂಡಿ ಸ್ಪರ್ಧೆ ಅನ್ನುವಂಥದ್ದು ಇದು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಲಿ ಮತ್ತು ಎಲ್ಲರಿಗೂ ರೈತರಿಗೆ ಉತ್ತೇಜನ ಕೊಡಲಿ ಮತ್ತು ದನ ಕರಗಳನ್ನು ಸಾಕುವಂತಹ ಪರಿಪಾಠ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ಇದನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಗ್ರಾಮದ ಸದ್ಭಕ್ತರಿಗೆ ಒಳಿತನ್ನು ಹಾರೈಸಿ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳನ್ನು ಕೋರಿ ನಮ್ಮೆರಡು ಮಾತುಗಳಿಗೆ ವಿರಾಮವನ್ನು ನೀಡುತ್ತೇವೆ. यारो लागो ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.